ಆಹಾ! ಎಷ್ಟು ಚೆನ್ನಾಗೈತೆ ಹಂಗೇನೆ. ತಲೆಕಾಲು ಮಟನ್ ಊಟ ಅಂತೂ ಮುದ್ದೆ ಭಾಳ ಚೆನ್ನಾಗೈತೆ. ತಲೆಕಾಲು ಮಟನ್ ಊಟ ತಗೋಬೇಕಾಗಿತ್ತು ಕಣ್ ರಂಜಿತಕ್ಕ ನೀನು. ತಲೆಕಾಲು ಮಟನ್ ತಿಂಬೋದ್ರಿಂದನ ಒಳ್ಳೇದು. ಕಾಲು ಸೂಪು ನನಗೆ ಭಾಳ ಚೆನ್ನಾಗೈತೆ. ನಾನಂತೂ ಭಾಳ ದಿವಸದಿಂದನ ತುಂಬ ಆಸೆ ಇಟ್ಕೊಂಡಿದ್ದೆ. ತಲೆಕಾಲು ಮಟನ್ ತಿನ್ನಬೇಕು, ತಲೆಕಾಲು ಮಟನ್ ತಿನ್ನಬೇಕು ಅಂತ. ಏನು ಮಾಡೋಣ, ಆಗ್ತಾನೆ ಇರಲಿಲ್ಲ. ಇವತ್ತು ತಿಂತಾ ಇದ್ದೀನಿ. ಭಾಳ ಚೆನ್ನಾಗೈತೆ ಬಿಡು. ಟೇಸ್ಟ್ ಅಂತೂ ತುಂಬ ಚೆನ್ನಾಗೈತಲ್ವೇ? ಒಂದೊಂದು ಹೋಟ್ಲುಗಳ ಚೆನ್ನಾಗಿರಲ್ಲ, ಚೆನ್ನಾಗೈತೆ ತಲೆಕಾಲು ಮಟನ್ ಅಂತೂ. ಆಹಾ! ಬಿರಿಯಾನಿನೂ ಚೆನ್ನಾಗೈತೆ, ಮಟನ್ ಬಿರಿಯಾನಿ ಅಲ್ಲೇನು ರಜಂಟಿ? ಭಾಳ ಚೆನ್ನಾಗೈತಲ್ಲೇ ಮಟನ್ ಫ್ರೈ, ಮಟನ್ ಬಿರಿಯಾನಿ ಚೆನ್ನಾಗೈತೆ. ಚೆನ್ನಾಗೈತೆ ಹೇಳಿ ಇದನ್ನು. ನಿನಗೆ ಯಾವ್ದು ಇಷ್ಟ ಅದನ್ನು ತಿಂತೀಯ. ನನಗೊಂಥರ ತಲೆಕಾಲು ಮಟನ್ ತಿಂಬಕ್ಕಾಗಲ್ಲ, ಅದು ಅಭ್ಯಾಸ ಇಲ್ದಾರ್ಗೆ ತಿಂಬಕ್ಕಾಗಲ್ಲ ಕಣೆ. ನಿನಗಂತೂ ಅಭ್ಯಾಸ ಐತಲ್ಲ, ತಲೆಕಾಲು ಮಟನ ಚೆನ್ನಾಗಿ ತಿಂತೀಯ ನೀನು. ನನಗೆ ಅಭ್ಯಾಸ ಇಲ್ವಲ್ಲ, ಒಂಥರ ನನಗೇನೆ ಅಂದರೆ ಚಿಕನ್ನೇ ಜಾಸ್ತಿ ಇಷ್ಟಪ್ಪ, ಮಟನೇನು ಇಷ್ಟ ಆಗಲ್ಲ ನನಗೆ. ನನಗೆ ಮಟನ್ ಊಟನೇ ಇಷ್ಟಪ್ಪ. ಮಟನ್ ಭಾಳ ಚೆನ್ನಾಗಿರುತ್ತೆ. ಮಟನ್ ತಿನ್ನಬೇಕು, ಚಿಕನ್ ತಿನ್ನಬಾರ್ದು. ತಲೆಕಾಲು ಮಟನ್ ತಿನ್ನಬೇಕು, ಕಾಲು ಸೂಪ್ ಕುಡಿಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ನಮ್ಮ ಕಾಲು ಸೂಪ್ ಅಂತೂ ನಾನಂತೂ ಎಷ್ಟು ದಿವಸ ಕುಂತೀನಪ್ಪ ಅನ್ನಿಸ್ಬಿಟ್ಟಿತ್ತು. ಇವತ್ತು ಊಟ ಮಾಡ್ತಾ ಇದ್ದೀವಿ. ಎಲ್ಲ ನಿಮ್ಮದಾಗೆ ಮೆಲ್ಲಕ್ಕೆ ಊಟ ಮಾಡಿರಿ, ಏನು ಅರ್ಜೆಂಟ್ ಇಲ್ಲ. ಚಿಕ್ಕಮಂಟಿ ಮೆಲ್ಲಕ್ಕೆ ಊಟ ಮಾಡು. ಮೆಲ್ಲಕ್ಕೆ ಉಣ್ತಾ ಇದ್ದೀನಮ್ಮ. ಚೆನ್ನಾಗಿತ್ತು ಹೇಳಿ ಬಿರಿಯಾನಿ, ಮಟನ್ ಫ್ರೈ ಒಂದಿಟ್ಟು ಖಾರ ಐತಲ್ಲೇ, ಹಂಗೆ ಒಂದಿಟ್ಟು ಖಾರವಾಗೆ ಇರೋದು. ಒಂದಿಟ್ಟು ಖಾರ ಮಾಡಿರ್ತಾರೆ ಮಟನ್ ಫ್ರೈ, ಮಟನ್ ಬಿರಿಯಾನಿ ಇಂಥವೆಲ್ಲ ನಮ್ಮ ಹೋಟ್ಲುಗಳ ಒಂದಿಟ್ಟು ಸುರ್ಕಂಗೆ ಮಾಡಿರ್ತಾರೆ. ಯಾಕಂದರೆ ಎಣ್ಣೆ ಪಣ್ಣೆ ಕುಡಿಯಾರು ಯಾರನ್ನ ಕುಡಿದು ಬಂದಿರ್ತಾರಲ್ಲ, ಒಂದಿಟ್ಟು ಮಟನ್ ಫ್ರೈ ಅಂತದ್ದು ಒಂದಿಟ್ಟು ಖಾರ ಮಾಡಿರ್ತಾರೆ. ಬಿರಿಯಾನಿನೂ ಅದಕ್ಕೂ ಟೇಸ್ಟ್ ಸಿಗ್ಬೇಕಲ್ಲ ಅದಕ್ಕೆ. ನನಗೆ ಹಿಂಗೆ ಖಾರವಾಗಿರ್ಬೇಕಮ್ಮ ಒಂದಿಟ್ಟು. ನಮ್ಮ ಸಂಗೀತ ಅಂತೂ ಸಪ್ಪಗೆ ಮಾಡ್ಯಾಳ ಕಣೆ, ಅಡುಗೆ ಉಂಬಾಕಾಗ್ತಿರ್ಲಿಲ್ಲ. ಹಂಗೆ ಸಪ್ಪಗೆ ಸಾಯೋದು. ಚೆನ್ನಾಗೈತಿ ಇಂಥ ಖಾರವಾಗಿ ಹಿಂಗೆ ಮಾಡಬೇಕು. ಸಪ್ಪಗಿದ್ರೆ ಉಂಬಕ್ಕೆ ಸರ್ ಬರೋಲ್ಲ, ಹಂಗೆ ಒಬ್ರಿಗೆ ಬಂದಂಗೆ ಆಗುತ್ತೆ. ಚೆನ್ನಾಗೈತೆ ಹಂಗೆ ಖಾರವಾಗಿ ಮಟನ್ ಬಿರಿಯಾನಿ, ಮಟನ್ ಫ್ರೈ. ಮೆಲ್ಕೆ ಉಂಡ್ರೆ ಏನು ಅರ್ಜೆಂಟ್ ಏನಿಲ್ಲ. ಪಾಪ ನಿನ್ಕಂತಾನಲ್ಲ, ಅವನೇನು ಅಂತಾನಲ್ಲ ಪಾಪ, ಭಾಳ ಒಳ್ಳೆ ಹುಡುಗ ಹೇಳಮ್ಮ. ಎಲ್ಲಾನ ನಿಲ್ಲಿಸು ಅಂದ್ರೆ ನಿಲ್ಲಿಸ್ತಾನೆ. ನಾನು ಅವಾಗಲೇ ನಿಲ್ಸಪ್ಪ ಒಂದು ಅರ್ಧ ಕೆಜಿ ಬಾಳೆಹಣ್ಣು ತಾಂಬ್ತೀನಿ ಅಂದೆ, ನಿಲ್ಲಿಸ್ತಾನೆ ನೋಡಲ್ಲಿ. ಯಾತನ ತಕೊಂತೀವಿ ಅಂದ್ರೆ ನಿಲ್ಲಿಸ್ತಾನೆ ಪಾಪ, ಅಂತಾನೇನಲ್ಲ. ಹೆಂಗ ಅಲ್ಲ ಇದ್ದಾನೆ. ನಾವು ಆಮೇಲೆ ಹೋಗೋಕ್ಕಾಗುತ್ತೆ ಊಟ ಮಾಡ್ಕೊಂಡು ಮೆಲ್ಕೆ ಹೋದ್ರಾತು. ಉಂಡ್ರಿ ಮತ್ತೆ. ಯಾಕಂದ್ರೆ ಇದು ಮಟನ್ ಅಲ್ಲ, ಚೆನ್ನಾಗಿ ಅಗ್ದು ತಿನ್ನಬೇಕು. ಈ ಥರ ಬೇಯಿಸ್ಬೇಕು. ಮನೆಯಾಗೆ ಬೇಯೋದೇ ಇಲ್ಲ ತಲೆಕಾಲು ಮಟನ್ನು, ಜಾಸ್ತಿ ಬೇಯೋದೇ ಇಲ್ಲ. ಇವ್ರು ಚೆನ್ನಾಗಿ ಬೇಯಿಸ್ತಾರೆ ನೋಡಿ, ಹಿಂಗೆ ಬೆಂದಿರಬೇಕು, ಹಿಂಗೆ ಬಾಯಿ ಕಿಕ್ಕೊಂಡಿಟ್ಕೆ ಗುಳುಮ್ ಅಂತ ಹೋಗ್ಬೇಕು ಒಳಕ್ಕೆ, ಅಂತಾರೆ ಚೆನ್ನಾಗಿರುತ್ತೆ. ತಲೆಕಾಲು ಮಟನ್ ಭಾಳ ಚೆನ್ನಾಗಿ ಬೇಯಿಸಿರ್ತಾರೆ ಹೋಟ್ಲುಗಳಿಗೆ. ನಾನು ಮತ್ತೊಂದು ದಿವ್ಸ ಮಾಡಿದ್ದೆ, ಎಷ್ಟು ಬೇಯಿಸಿರೋ ಬೇಯಂಗೆ ಇರಲಿಲ್ಲ. ನಾನು ಒಂದೇ ಒಂದಿನ ಮಾಡಿದ್ದೆ ಯಾವತ್ತನ ತಲೆಕಾಲು ಮಟನ್ ಸಾರ, ಬೆಂದೇ ಇರಲಿಲ್ಲ. ಬೇಯೋದೇ ಇಲ್ಲ. ಕುಕ್ಕರ್ಗೆ ಕೇಳ್ಸೊಂದು ವಿಸಲ್ ನೋಡಿಸಿದ್ದೆ, ಹಂಗಂದ್ರೆ ಬೆಂದಿರಲಿಲ್ಲ. ಪಾತ್ರೆ ಇಕ್ಕಿರಂತೂ ಬೇಯೋದೇ ಇಲ್ಲ. ಚೆನ್ನಾಗಿ ಅಗ್ದು ತಿನ್ನಿರಿ. ಯಾಕಂದರೆ ಮಟನ್ನು ಜೀರ್ಣ ಆಗಲ್ಲ, ಬಿಸಿಲಿಗೆ ಹೊತ್ಕೊಂಡು ತಿರ್ಗಿ ಆಮೇಲೆ ಹಾಕಬೇಕು. ಹೊಟ್ಟೆ ಪಟ್ಟೆ ನೋಂದಂಗೆ ಆಗುತ್ತೆ. ಮೆಲ್ಲಕ್ಕೆ ನಿಧಾನವಾಗಿ ಹಾಕ್ಕೊಂಡು ಮೆಲ್ಲಕ್ಕೆ ಊಟ ಮಾಡಿರಿ. ಮಟನ್ ಚಿಕನ್ ಊಟ ಮೆಲ್ಲಕ್ಕೆ ಊಟ ಮಾಡಬೇಕು. ಆತ್ರವಾಗಿ ತಿಂದರೆ ಹಂಗೆ ಅಷ್ಟೇ. ಆಮೇಲೆ ಬಿಸಿಲಿಗೆ ಹೊತ್ಕೊಂಡು ತಿರ್ಗಿ ಆಮೇಲೆ ಒಂದೋಗಿ ಎರಡಾಗುತ್ತೆ. ಕಣೆ ಭಾಳ ಚೆನ್ನಾಗೈತೆ. ಚೆನ್ನಾಗೈತೆ ಹೇಳು. ನಾನು ಒಂದು ಕಾಲು ಸೂಪ್ ತಗೋಬೇಕಾಗಿತ್ತು. ನನಗೆ ಅಭ್ಯಾಸ ಇಲ್ವಲ್ಲ, ನೀನು ಮುಗಿದ್ಮೇಲೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ತಗೊಂತೀನಿ ಹೇಳು. ಚೆನ್ನಾಗೈತೆ ಹೇಳು ಕಾಲು ಸೂಪ್ ಅಲ್ವೇ? ನೀನು ಕಾಲು ಸೂಪ್ ಅಂದರೆ ಇಷ್ಟ ಏನೋ? ನನಗೆ ಭಾಳ ಇಷ್ಟಪ್ಪ. ನೀನೊಂದು ಅಕ್ಕ, ನೀನೊಂದು ತಗೊಂಡು ತಿನ್ಮಂತೆ. ಇದು ಮುಗಿಲಿ ಆಮೇಲೆ ನೋಡ್ಕೊಂಬನ. ಹಿಂಗೆ ಹೊರಗೆ ಬಂದಾಗ ಹಿಂಗೆ ಊಟ ಮಾಡ್ಕೊಂಡು ಹೋದ್ರೆ ಎಷ್ಟು ಖುಷಿ ಇರುತ್ತಲ್ವೇ? ಏನು ಯಾರೇನೇನು ಓದ್ಕೊಂಡು ಹೋಗಲ್ಲ, ಹಿಂಗೆ ಹೋಟ್ಲಕ್ಕೆ ಬಂದು ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು. ಏನು ಲೋನ್ ಆಗೈತೆ, ಹೋದ್ರೂ ಹೋಗ್ಲಿ ಹೇಳು. ಏನು 500 ರೂಪಾಯಿ ಹೊಟ್ಟಿಗೆ ತಿಂಬೋದೇ, ನಾವೇನೇನು ಎಲ್ಲೂ ಕಳಿಯಂಗಿಲ್ಲ. ಯಾರಿಗಾನ ಕೊಟ್ಟು ಕಳೆದ್ರೆ ಹೋಗುತ್ತೆ, ಸುಮ್ಮನೆ ಯಾಕೆ ಕಳಿಬೇಕು? ಒಟ್ಟಿಗನ ತಿನ್ನಬೇಕು. ಚೆನ್ನಾಗ ಏನೋ ಚೆನ್ನಾಗಿ ತಿಂತಾ ಇರಬೇಕು. ಹೋಟ್ಲಕ್ಕೆ ಬಂದಾಗ ತಿಂದರೆ ಎಷ್ಟೋ ಒಂಥರ ಸಂತೋಷ ಅಲ್ವೇ? ಇವತ್ತು ನೋಡು, ನಾವೆಲ್ಲ ಖುಷಿ ಖುಷಿಯಾಗಿ ಸಂಘದಾಗ್ಲು ಅಂತ ತಕ್ಕೊಂಡು ಹೋಟ್ಲಕ್ಕೆ ಬಂದು ಹೆಂಗೆ ತಿಂತಾ ಇದ್ದೀವಿ. ನಿಜವಾಗ್ಲೂ ಭಾಳ ಖುಷಿ ಆಗ್ತೈತಿ. ಚೆನ್ನಾಗೈತಿ. ನಾವು ಅವತ್ತು ಎಲ್ಲ ಹೋಗಿದ್ವಿ ಕಣಮ್ಮ. ಅವತ್ತೊಂದಿನ ಹೋಟ್ಲಾಗ ಊಟ ಮಾಡಿದ್ವಿ, ಚೆನ್ನಾಗೇ ಇರಲಿಲ್ಲ ಕಣೆ ರಂಜಿ. ಇಲ್ಲಿ ಚೆನ್ನಾಗೈತೆ ಹೇಳು. ಅದಕ್ಕೆ ಹುಡ್ಗ ಇಲ್ಲಿಗೆ ಹೋಗ್ರಿ ಅಂತ ಹೇಳ್ದೆ. ಅಲ್ಲಿ ನಿಲ್ಸಿರತ್ತಾಗೆ ಬೇಡ, ಇಲ್ಲಿ ಚೆನ್ನಾಗಿರಲ್ಲ, ಇಲ್ಲಿ ಜಾಸ್ತಿ ಜನ ಇರ್ತಾರೆ, ಅದಕ್ಕೆ ಅಲ್ಲಿಗೋಗಿ ಊಟ ಮಾಡ್ಕೆ ಹೋಗ್ರಿ ಅಂತ ಹೇಳಿ ಹೇಳ್ದೆ. ಚೆನ್ನಾಗೈತೆ ಹೇಳು. ಒಟ್ಟು ತುಂಬ ಉಣ್ರಿ, ಮೆಲ್ಲಕ್ಕೆ ಉಣ್ರಿ. ಏನು ಅರ್ಜೆಂಟಿಲ್ಲ, ಏನು ಹೋಗಿ ಮಾಡೋ ಬದುಕಿ ಇನ್ನೇನೈತಿ. ನಮಗೂ ಇನ್ನೇನಿಲ್ಲ, ಬೋದ್ಕೇನಂತಟ ಯಾತು ಇಲ್ಲ. ನಮ್ಮ ಇವಳಿರ್ತಾಳೆ, ಅವಳೇನ ಮಾಡಿದ್ರೆ ಮಾಡಿರ್ತಾಳೆ. ಇನ್ನೇನು ನಮ್ಮದು ಏನು ಬದುಕಿಲ್ಲ. ಮೇಲ್ಕೆ ಊಟ ಮಾಡ್ಕೊಂಡು ಮೇಲ್ಕೆ ಹೋದ್ರಾತು. ಪಿಕ್ಚರ್ಗೂ ಹೋಗ್ಬೋದಮ್ಮ. ಏನು ಪಿಕ್ಚರ್ಗೂ ಹೋಗೋಣ ಹೇಳ್ರಿ. ಸರಿ ಆಯ್ತಾಳ, ಹಂಗೆ ಮಾಡ ನೀನು. ಹೋಗೋಣ ಫಿಲಮ್ಗೆ ಹೋಗೋಣ. ನೀನು ಊಟ ಮಾಡ್ಕೊಂಡಿದ್ದೀವಿ, ಈಗ ಪಿಕ್ಚರ್ಗೆ ಹೋಗೋಣ. ಏನು ಪಿಕ್ಚರ್ಗೆ ಹೋದ್ರೆ ಲೇಟ್ ಆಗುತ್ತೇನಪ್ಪ. ಸುಮ್ಮನೆ ಮನೆ ತಕ್ಕೋಗನ್ ಬರ್ರಿ, ಒಟ್ಟು ದುಡ್ಡು ಪಡ್ಡು ತಾಂಡಿ ಏನು ನಾಳಿಕೆ ಬರೋಕ್ಕಾಗುತ್ತೀರ?
ಇವತ್ತು ದುಡ್ಡು ಐತೆ, ದುಡ್ಡು ಹೆಂಗೆ ಊಟ ತಗೊಂಡು ಆಮೇಲೆ ಊಟ ಸ್ಯಾನೆ ಹೊತ್ತಾಗುತ್ತೆ ಹಾಕ್ಬೇಕು. ದುಡ್ಡೆಲ್ಲ ತಗೊಂಡು ಏನು ಊಟನು ಅದಕ್ಕೇನೆ ಏನು ಬೇಡ, ನಾಳೆಗೆ ಯಾವಾಗ ನಾವು ಬರನ್ರಿ. ಮತ್ತೆ ಅಂದ್ರೆ ದುಡ್ಡು ಐತೆ ಊಟನು ಫಸ್ಟ್ ದುಡ್ಡ ಮಂತಕ್ಕಿಕ್ ಬರ್ಬೇಕು, ಮಂತಕ್ಕಿಕ್ ಬರೋಣ. 2 ಲಕ್ಷ ದುಡ್ಡು ಅಂದ್ರೆ ಸುಮ್ಕೆ ಅಲ್ಲ, ದುಡ್ಡು ಮಂತಕ್ಕಿಕ್ ಬಂದು ಆಮೇಲೆ ಬೇಕಾದ್ರೆ ನಾವು ಬೋರನ್ರಿ, ನಾಳೆಗೆ ಬರೋಣ ಹೇಳ್ರಿ. ಮತ್ತೆ ಸುಮ್ಮನೆ ಇವಾಗ ಉಂಡು ಸೀದಾ ಮನೆ ತಕ್ಕ ಹೋಗನ್ರಿ. ಸೀದಾ ಮನೆ ತಕ್ಕ ಹೋದ್ರೆ ಅತ್ಲಾಗೆ ಹೆಂಗ ಆಗುತ್ತೆ. ಸೀದಾ ಹೋಗ್ಬಿಡ್ಬೇಕು ಮನೆ ತಕ್ಕ ಹೋದ್ರೆ ಹೆಂಗೋ ಅತ್ಲಾಗೆ ನೆಮ್ಮದಿಗೆ ಜನ ಸುಮ್ಮನೆ ಮನಿಕ್ಕೋಬೋದು. ಸಾಕದಂಗೆ ಆಗೈತೆ ಅಲ್ಲಿ ಇಲ್ಲಿ ಓಡಾಡಿ. ಸುಮ್ಮನೆ ಹೋಗನ್ರಿ ಮನೆ ತಕ್ಕಿ. ಮನೆ ತಕ್ಕ ಹೋಗಿ ದುಡ್ಡಿಕ್ಕಿ ಸುಮ್ಮನೆ ಚೆನ್ನಾಗಿ ಮನಿಕ್ಕೊಂಬಂದು ನಾಡಿಕೆ ಯಾವಾಗ ಬರೋಕ್ಕಾಗುತ್ತೆ ಹೇಳಿ ಪಿಕ್ಚರ್ಗೆ ಹೊಸಾರು ಒಂದ್ಸತಿ ಬಂದು ಹೋಗೋಣ. ತಿರ್ಗಿ ಯಾವಾಗಲೂ ಬರೋಲ್ಲ, ಹೋದಾರ ಅಷ್ಟೇನೆ. ತಿರ್ಗಿ ಬರೋದೇ ಇಲ್ಲ. ಹಂಗೇನೆ ಬಿಡತ್ತೆ, ಇನ್ಯಾರು ಹೋಗ್ತಾರೆ ಅಂತಾರೆ ಸುಮ್ಮನೆ ಆಗ್ತಾರೆ. ಹಿಂಗೆ ಬಂದಾಗ ಯಾವಾಗ ನೋಡು ಸುಮ್ಮನೆ ಆದರೂ ಬತ್ತಿರಲಿಲ್ಲ ಹೋಟ್ಲಕ್ಕೆ ಊಟಕ್ಕೆ. ಬಿಡತ್ತೆ ಅತ್ಲಾಗೆ ದುಡ್ಡಾಗೈತೆ ಸಂಘದಾಗ ಲೋನ್ ಆಗ್ಯಾವೆ ಅಂತ ಹೇಳಿ ಹೋಟ್ಲಕ್ಕೆ ಬರೋದಕ್ಕೆ ಹೋಟ್ಲಾಗ ಉಮ್ತಾ ಇದೀವಿ. ಇಲ್ಲ ಅಂದಿದ್ರೆ ಬತ್ತಿರ್ಲಿ ಬಿಡತ್ತ ಅಂತೀವಿ. ಸುಮ್ಮನೆ ಬತ್ತಿ ಮಂತಾಗಳಿಂದ ಬರ್ರಿ ಹೋಟ್ಲಕ್ಕೆ ಹೋಗೋಣ ಅಂತಂದ್ರೆ ನೀವು ಬತ್ತೀರಿ, ಬಿಡತ್ತೆ ನಮ್ಮ ಮನೆಗೆ ಮಾಡಿದ್ದೀವಿ ಅಂತೀರಿ. ಈಗ ಹಿಂಗೆ ಯಾವಾಗ ಹಿಂಗೆ ಬಂದಾಗ ಹೋಗಿದ್ದೆ, ಬಂದಾಗ ತಿಂದಿದ್ದೇನೆ. ಅದಕ್ಕೇನೆ ನಮಗೆ ಬೇಕಂದಾಗ ತಿಂದು ಬಿಡಬೇಕು. ಮತ್ತೆ ಅಂದರೆ ದುಡ್ಡು ಐತಲ್ಲಕ್ಕ, ದುಡ್ಡು ಇಲ್ದಿದ್ರು ಒಂಥರ ನಾಳೆಗೆ ಬರೋಣ ಬಿಡು. ಏನು ನೀನು 2 ಲಕ್ಷ ದುಡ್ಡು ಏನು ಒಂದೇ ದಿನ ನಿಂಗೆ ಖರ್ಚಾಗಲ್ಲ, ಬಂದುಬಿಡೋಣ. ಅಯ್ಯೋ ಇವಾಗಂತೂ ನಮ್ಮೂರಾಗ ಎಷ್ಟು ಜನ ಹುರ್ಕೊಂಡವ್ರ. ಸಂಘದ ಲೋನ್ ಆಗ್ಯಾವೆ ದುಡ್ಡು ಬಂದವೆ ಎಲ್ಲರಿಗೂ ಅಂತ ಹೇಳಿ ಎಷ್ಟು ಜನ ಒಟ್ಟು ಹುರ್ಕೊಂಡವ್ರ ಕಣೆ ಸುಪ್ಪಿ. ನಾನು ಸರಪ್ರ ಮಾಡಿಸಿ ಹಾಕೇನ್ರಿ. ನೀನು ಯಾವ್ದು ತಂತಿ ಸುಪ್ಪಿ? ನಾನು ಅದೇ ಆತ ತಾಮನ ಅಂತ ಐದು ನೀನು ನೋಡೋಣ. ಒಂದು ಸ್ವಲ್ಪ ಟೈಲರಿಂಗ್ ಮಿಷಿನ್ ಎಲ್ಲ ತೊಗೊಂಡು ಟೈಲರಿಂಗ್ ಎಲ್ಲ ಕಲ್ತ್ಬಿಟ್ಟು ಎಲ್ಲಾನ ಬಟ್ಟೆ ಹೊಲಿಯೋದು ಕಲಿಯೋಣ ಅಂತ ಇದ್ದೀನಿ. ಕಲಿತು ಎಲ್ಲಾನ ಅದಕ್ಕೊಂದು ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ನಾನು ಟೈಲರ್ ಶಾಪ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಇನ್ನು ಹಿಂಗೆ ಆಗುತ್ತೆ ಅಂತ ನೋಡ್ತೀನಿ. ಇನ್ನು ಸದ್ಯಕ್ಕೇನು ನಾನೇನು ಯೋಚನೆ ಮಾಡಿಲ್ಲ. ಏನು ಒಡವೆ ಗಿಡವೆ ಅಂತ ಏನು ತಾಮಕ್ಕೆ ಹೋಗಲ್ಲ, ಏನೋ ಒಂದು ಮಾಡೋಣ ಅಂತ ಇದ್ದೀನಿ. ಅಷ್ಟೇ, ನಾನು ಅದೇ ಅಂಗಡಿ ಶಾಪ್ ಮಾಡೋಣ ಅಂತ ಇದ್ದೀನಿ. ಅಲ್ಲಕ್ಕೆ ಸಿಕ್ಕಂತವಪ್ಪ ತಾಯಿ. ನನಗಂತೂ ಹೊಲ್ಲಕ್ಕೆ ಸಿಕ್ಕಂತವೆ. ಯಾಕಂದ್ರೆ ಮಟನ್ ಚಿಕನ್ ತಿಂದರೆ ಹೊಲ್ಲಕ್ಕೆ ಸಿಕ್ಕೇ ಬಿಡುತ್ತೆ. ನಿನ್ನೆ ಸಿಕ್ಕಮಲ್ಬೇಕಾ? ಇಲ್ಲ ನನಗೇನು ಸಿಕ್ಕಮಲ್ಲ. ನಾನು ಯಾಕಂದರೆ ನೀಟಾಗೆ ನಾನು ಬ್ರಷ್ ಮಾಡ್ತೀನಿ, ನೀಟಾಗಿ ಇಟ್ಕೊಂಡಿದ್ದೀನಿ. ಅಲ್ಲ ಸಂದಲ್ಲಿ ಮಾಡ್ಕೊಂಡಿಲ್ಲ, ಸಂದಲ್ಲೇ ಇದ್ದಾವೇನೋ ನಾವು ಅದಕ್ಕೆ ಹೋಗಿ ಸಂದಕ್ಕೆ ಸಿಕ್ಕಮುತ್ತೆ. ನಾನು ಸಿಕ್ಕಂಡ್ರಿಲ್ವಲ್ಲ ಬೇಡ. ತಕ್ಕ ಸಮಾಧಾನ ಆಗಲ್ಲ. ಯಾಕಂದ್ರೆ ಕಡ್ಡಿ ತಗೊಂಡು ಹಿಂಗೆ ಬಕ್ಕ ಸಮಾಧಾನ ಆಗಲ್ಲ. ಚೆನ್ನಾಗಿತ್ತು ಕಣೆ. ಪೀಸನ್ನು ಸ್ಯಾನೆ ಹಾಕ್ಯವ್ರೆ, ಚೆನ್ನಾಗಿದೆ ಮಟನ್. ನಾವು ನನಗೆಲ್ಲ ಎಮ್ಕೆಂತವೆ ಹಾಕ್ಯವ್ರೆ. ಎಮ್ಕೆಂತವಿದ್ರೆ ಎಲಕ್ತಂತ ಚಂದ ನನಗೆ ತಿಂಬಕ್ಕೆ. ಫ್ರೈನು ನನಗೆ ಹಿಂಗೆಲ್ಲ ಹಿಂಗೆ ಕುಟ್ಕೊಂಡು ಹಿಂಗೆ ತಿನ್ನು. ಹಿಂಗೆ ಸೂಪು ಎಳಕ ಹಿಂಗೆ ಅದರೊಳಗೆ ಹಿಂಗೆ ಇರ್ತಾವಲ್ಲ, ಹಿಂಗೆ ಎಳ್ಕೊಂಡು ಹಿಂಗೆ ಕುಟ್ಟಿ ಎಳಕ ಅದ್ರೊಳಗಡೆಲ್ಲ ಹಿಂಗೆ ಬರುತ್ತೆ. ನನಗೆ ಮಟನ್ ತಿಂಬೋದೇ ಬರಲ್ಲ. ಏನು ಮಾಡ್ತೀಯ? ಕಬಾಬ್ ಅಂತ ತಾಮನ್ ಅನ್ಕೊಂಡೆ, ಇಲ್ಲಿಗೆ ಸಾಕಾಯ್ತಪ್ಪ. ಚೆನ್ನಾಗಿ ಕೊಟ್ಟಿದ್ರಲ್ಲ ನಂಟಿ, ಹೊಟ್ಟೆ ತುಂಬೋಯ್ತು. ಬಿರಿಯಾನಿ ಅಂತೂ ಇನ್ನು ನನಗೆ ಅನ್ನನೂ ಕೊಡ್ತಾರೆ. ಮುದ್ದೆ ಕೊಟ್ಟವ್ರೆ, 2 ಮುದ್ದೆ ಇಕ್ಸ್ಕೊಬೋದು, 1 ಮುದ್ದೆ ಉಣ್ತೀನಿ ಸಾಕು. ಅನ್ನನೂ ಕೊಟ್ಟವ್ರೆ, ಒಂದು ರೈಸು, ಅನ್ನನೂ ಐತೆ. ನಾನು ಮೆಲ್ಲಗೆ ಊಟ ಮಾಡ್ತೀನಿ. ಬೇಗ ಊಟ ಮಾಡಿರಿ. ಯಾಕಂದರೆ ನನಗೆ ತಲೆಕಾಲು ಮಟನ್ ತಿನ್ನೋದು ನೀಟಾಗಿ ತಿನ್ನಬೇಕು. ಎಲ್ಲ ಕಣ್ದಾಗ್ಳದು ಎಮ್ಕೆಗಳದು ಒಂದಿಷ್ಟು ಬಿಡಬಾರ್ದು. ಹಂಗೆ ಎರ್ಕೊಂಡು ತಿನ್ಬೇಕು. ನಾನು ಬೆಳ್ಳಗೆ ಹಾಕತಕ್ಕ ತಿಂದು ಕಡಿಗೆ ಹಾಕೋದು. ನಾನು ಅಲ್ಲಿವರೆಗೂ ನಾನು ಕಡಿಗೆ ಹಾಕಲ್ಲ. ಅದಕ್ಕಾಗಿನ ನಾನು ಯಾವುದೇ ಕಾರಣಕ್ಕೂ ಬೇಗ ಊಟ ಮಾಡಲ್ಲ. ಇನ್ನೂ ರೈಸ್ ಐಟಮ್ ಐತೆ ಅನ್ನೋದು ಇನ್ನೊಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ಊಟ ಎಲ್ಲ ಇದೆಲ್ಲ ತಿಂಬಕ್ಕೆ. ಯಾಕಂದರೆ ಬೇಡದಾದ್ರೆ ಬಿಡಪ್ಪ ಅನ್ಬೋದು. ಚಿಕನ್ ಮಟನ್ ಅಲ್ಲ ತಲೆಕಾಲು ಮಟನ್ನು ನೀಟಾಗಿ ಜೀರ್ಣ ಆಗ್ಬೇಕಂದ್ರೆ ನೀಟಾಗಿ ತಿನ್ನಬೇಕು. ಸ್ವಲ್ಪ ಬಿಡಿಸ್ಕೊಂಡು ನೀಟಾಗಿ ಜಿಗಿದು ತಿನ್ನಬೇಕು. ನೀಟಾಗಿ ತಿಂದ್ರೇ ಚೆನ್ನಾಗಿರ್ತದೆ ಮಟನ್ನು. ಭಾಳ ಚೆನ್ನಾಗಿತ್ತು ಬಿಡು. ಚೆನ್ನಾಗಿ ಮಾಡ್ಯಾರ. ನಾವು ಯಾವತ್ತು ಮಾಡಿರಲಿಲ್ಲ. ಮೊನ್ನೆ ಬರೀ ಮಟನ್ ಸಾರು ಅದು ಇದು ಮಾಡ್ತಿದ್ವಿ. ಮೊನ್ನೊಂದಿನ ಮಾಡಿದ್ವಿ. ಚೆನ್ನಾಗೈತೆ ಮಟನ್ ಫ್ರೈ ಅಂತ ಹೆಂಗೈತೆ ಹಂಗೆ. ಇನ್ನೂ ಎಷ್ಟು ನಮಗೆ ಆಗ್ತೈತೆ. ಹೆಂಗೆ ಮಾಡ್ತಾರಪ್ಪ ಅಲ್ವೇ ಹೋಟ್ಲಾಗ ಎಷ್ಟು ಚೆನ್ನಾಗಿರುತ್ತೆ ಹಂಗೆ ಊಟ ಅಂತ. ಮನೆಗೆ ಹಿಂಗೆ ಮಾಡಿರಿ ಟೇಸ್ಟ್ ಬರೋದೇ ಇಲ್ಲ ಕಣ. ನಮ್ಮದೇ ಒಂಥರ ಟೇಸ್ಟು, ಇಲ್ಲಿ ಹೋಟ್ಲಾಗಳ್ದೇ ಒಂಥರ ಟೇಸ್ಟು. ಅಯ್ಯೋ ಹೋಟ್ಲಾಗಂದ್ರೆ ಅದು ಇದು ಹಾಕ್ತಾರೆ ಆ ಥರ ಟೇಸ್ಟು ಫಸ್ಟು ಬರೋಕ್ಕೆ. ಮನೆ ಮಾಡ್ದಂಗೆ ಇರಲ್ಲ. ಬಂದಿತ್ತು ಹಿಂಗೆ ತಿಂದೋಗ್ಬೇಕು ಅಷ್ಟೇ. ಒಟ್ಟು ತುಂಬಾ ಭಾಳ ದಿವಸದಿಂದ ಅನ್ಕೊಂತಿದ್ದೆ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಚೆನ್ನಾಗೆ ತಲೆಕಾಲು ಮಟನ್ ಊಟ ತಿನ್ನಬೇಕು, ಕಾಲು ಸೂಪು ತಗೋಬೇಕು, ಕಾಲು ಸೂಪ್ ತಿನ್ನಬೇಕು ಅಂತ ಭಾಳ ಆಸೆ ಇತ್ತು. ಅದಕ್ಕೆ ಇವತ್ತು ತಲೆಕಾಲು ಮಟನ್ ಊಟ, ಕಾಲು ಸೂಪು, ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ತೊಗೊಂಡು ನಾವು ಸಂಘದ ಹೆಂಗಸರೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ತಿಂತಾಯಿದ್ದೀವಿ ಚೆನ್ನಾಗಿ. ಭಾಳ ಚೆನ್ನಾಗೈತೆ. ಎಷ್ಟನ ಆಗಲಿ ಅಂತೇಳಿ ಹಿಂಗೆ ದುಡ್ಡಿದ್ದಾಗ ತಿಂದು ಬಿಡಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಹೊಟ್ಟಿಗೆ ತಿಂದುಬಿಟ್ಟಿದ್ದು ನಮ್ಮದು. ಆಮೇಲೆ ಬೇರೆದು ನೋಡ್ಕೋಬೇಕು. ಫಸ್ಟ್ ಹೊಟ್ಟಿಗೆ ತಿನ್ನಬೇಕು. ಹೊಟ್ಟಿಗೆ ತಿಂದು ಆಮೇಲೆ ಮಿಕ್ಕಿದ್ದೆಲ್ಲನ ನೋಡ್ತಾ ಇರಿ. ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.